ನನ್ ಪರ್ಸನಲ್ ಆಗಿ 5 ಲಕ್ಷ ಕಳ್ಕೊಂಡಿರ್ಬೋದು ನಾವು ನಮ್ಮ ಕೈಯಿಂದ. ನೀವು ಜೀವನ ನಡೆಸ್ಬೇಕಂದ್ರೆ ನಂಬಿಕೆ ಇರಬೇಕು. ನಂಬಿ ದೀಕ್ಷೆ ತಗೊಳ್ಳಿ, ಅವಾಗಲೇ ನಿಮ್ಗೆ ಚೇಂಜಸ್ ಕಾಣಿಸೋದು. ಪ್ರಾಕ್ಟೀಸ್ ಮಾಡಿ, ಖಂಡಿತ ಎಲ್ಲರಿಗೂ ಒಳ್ಳೇದಾಗುತ್ತೆ. ಮೇಡಮ್, ರೇಖೆ ಬಗ್ಗೆ ನಿಮ್ಮ 2 ನುಡಿಗಳು. ನಮ್ಮಮ್ಮ ಮಾತಾಡಿ ಕೇಳಿದ್ವಿ ಅನ್ಸುತ್ತೆ. ಸೊ ಫಸ್ಟ್ 2 ವರ್ಷ ನಾವು ರೇಖಿ ತಗೊಳ್ಲಿಕ್ಕೆ ಅಂತ ಹೋಗ್ತಿದ್ವಿ, ನಾನಾಗ್ಲಿ ನನ್ನ ತಾಯಿಯಾಗ್ಲಿ. ಫಸ್ಟ್ ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಇನ್ನೊಂದು ಹೇಳೋದಕ್ಕೆ ಮುಂಚೆ ನಾನು ಒಂದೇನು ಹೇಳ್ತೀನಿ ಅಂದ್ರೆ, ಇಲ್ಲಿ ಬಂದಿದ್ದೀರಾ ಅಂದ್ರೆ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಯಾವ ರೇಖಿ ಮಾಸ್ಟರ್ಗಳು ದಯವಿಟ್ಟು ಹೋಗಿ ಚೆಕ್ ಮಾಡಬೇಡಿ, ನೋಡ್ಲೂಬೇಡಿ. ಇಷ್ಟೇ ಫಸ್ಟ್ ರೂಲ್ಸ್. ಸೆಕೆಂಡ್ ರೂಲ್ಸ್ ಫಸ್ಟ್ ರೂಲ್ಸ್ ನ ಫಾಲೋ ಮಾಡಿ ಅಂತ. ಯಾಕಂತಂದ್ರೆ ನನ್ ಪರ್ಸನಲ್ ಆಗಿ 5 ಲಕ್ಷ ಕಳ್ಕೊಂಡಿರ್ಬೋದು ನಾವು ನಮ್ಮ ಕೈಯಿಂದ ಆಯ್ತಾ. ಆ 5 ಲಕ್ಷದಲ್ಲಿ 1 ದಿವಸಕ್ಕೂ ನಮ್ಗೇನು ವೈಬ್ರೇಷನ್ ಸಿಕ್ಕಿಲ್ಲ, ಇಲ್ಲ ಏನೋ ಫೀಲಿಂಗ್ ಆಗಿಲ್ಲ, ಅಥವಾ ಇನ್ನೊಂದು ಇನ್ನೊಂದು ಆಗಿಲ್ಲ. ಅದು ಹೇಳಿದ್ರೆ ಮೇ ಬಿ ಅವ್ರಿಗೆ ನಾವು ಹೊಟ್ಟೆ ಮೇಲೆ ಹೊಡಿಯೋದು ಬೇಡ. ಈ ರೇಖಿಗೆ ನಾವು ಬಂದಿದ್ದು ನಮ್ಮಮ್ಮ, ನಮ್ಮ ಅಣ್ಣ, ಆಮೇಲೆ ಅವ್ರ ಫ್ಯಾಮಿಲಿ ಬಂದಿದ್ರು ಫಸ್ಟ್. ನಾನು ಬೆಂಗಳೂರಲ್ಲೇ ಇರೋದ್ರಿಂದ ನಾನು ಹೋಗ್ಲಿಕ್ಕಾಗಿಲ್ಲ. ಮೇ ಬಿ ಅವತ್ತು ನನ್ನ ಕರ್ಮ ಕಳ್ದಿಲ್ಲ ಅನ್ಸುತ್ತೆ ಮ್ಯಾಮ್ ಹೇಳ್ದಂಗೆ. ನೆಕ್ಸ್ಟ್ ಟೈಮ್ ನಮ್ಮ ಮ್ಯಾಮ್ ಹೇಳಿದಾರಂತೆ, ಈಗ ನಿಮ್ಮ ಮಕ್ಳಿಗೆ ಆಸ್ತಿ ಮಾಡ್ತಿರೋ ಇಲ್ವೋ ರೇಖಿ ಕೊಡ್ಸಿ, ಅದು ಆಸ್ತಿ ಅಂತ. ಸೊ ನಮ್ಮಮ್ಮ ನೆಕ್ಸ್ಟ್ ಟೈಮ್ ಪಕ್ಕ ನೀನ್ ಬರ್ಬೇಕು ಅಂತ ಅಂದ್ಬಿಟ್ಟು ನನ್ನ ತಮ್ಮನ್ ಕರ್ಕೊಂಬರಕ್ ಟ್ರೈ ಮಾಡಿದ್ವಿ ಅವತ್ತು. ಅವ್ನಿಗೆ ಅವತ್ತು ಮೇ ಬಿ ಕರ್ಮ ಕಳ್ದಿಲ್ಲ, ಅವ್ನು ಬಂದಿಲ್ಲ. ಇವತ್ತು ಲಾಸ್ಟ್ ಮಿನಿಟ್ ವರ್ಗು ನಾನು ಬರೋದ್ ಗ್ಯಾರಂಟಿ ಇರಲಿಲ್ಲ, ಬಟ್ ಬರ್ಲೇಬೇಕಿತ್ತು, ಬಂದಿದೀವಿ. ಏನ್ ಚೇಂಜಸ್ ಅಂತಂದ್ರೆ, ನನ್ ಜೊತೆ ಯಾರು ಮಾತಾಡಿದ್ರು ಇವಾಗ ಪಾಸಿಟಿವಿಟಿನೇ ಹೇಳ್ತಾರೆ ಹೊತ್ತು ಒಬ್ರು ನನ್ನಲ್ಲಿ ಒಂದು ನೆಗೆಟಿವಿಟಿ ಫಸ್ಟು ಹೇಳೋರೇನೋ, ಬಟ್ ಇವಾಗ ಒಬ್ರು ಇದುವರೆಗೂ 2 months ಆಗಿರ್ಬೋದು ನಾನು ದೀಕ್ಷೆ ತಗೊಂಡು, ಲೈಕ್ 1 month ಮೇಲೆ 2 months 10 days ಕಮ್ಮಿ. ಎವ್ರಿಬಡಿ ವಿಲ್ ಐಡೆಂಟಿಫೈ ಪಾಸಿಟಿವ್ ಇನ್ ಯು. ಬರೀ ಪಾಸಿಟಿವಿಟಿನೇ ಇರುತ್ತೆ ನಮ್ಮಲ್ಲಿ, ಇವತ್ತು ನೆಗೆಟಿವಿಟಿ ಇರಲ್ಲ. ನನ್ನ ಸ್ವಂತ ಫ್ರೆಂಡು ಚಕ್ರ ಕ್ಲೆನ್ಸಿಂಗ್ ಅಂದ್ಬಿಟ್ಟು 1 ಚಕ್ರಕ್ಕೆ 50,000 ಕೊಟ್ಟು ಬಂದಿದ್ದಾರೆ ಮೊನ್ನೆ. ಅವರು ನಮ್ಮ ಕರ್ನಾಟಕ ರೂಲಿಂಗ್ ಪಾರ್ಟಿಯ ಮಿನಿಸ್ಟರ್ ಮಗಳು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಇವತ್ತು ಫಾರಿನ್ ಹೋಗಿದ್ದಾರೆ, ಇಲ್ಲಾಂದ್ರೆ ಅವ್ರು ಬರೋದಿಲ್ಲ ಇವತ್ತು. ಅವಳು ನನಗಂದು, ನಿಧಿ ನಾನು ಏನೇ ಕೊಟ್ಟೆ ದುಡ್ಡು ಗೊತ್ತಾಗ್ತಿಲ್ಲ, 50,000 1 ಚಕ್ರ ಕ್ಲೆನ್ಸ್ ಮಾಡ್ತೀನಿ ಅಂತ. ಅಲ್ಲಿ ಯಾವ ಕ್ಲೆನ್ಸು ಆಗಿರಲ್ಲ. ಹಾಗಾಗಿ ದಯವಿಟ್ಟು ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡ್ತೀವಂತೆ ನಾವು. ರೇಖಿ ತಗೊಂಡ್ಮೇಲೆ ಆಗಿರುವಂತ ಚೇಂಜಸ್ ಇದೆಯಲ್ಲ ತುಂಬಾ ಇದೆ. ಬಟ್ ಮೇ ಬಿ ಫಸ್ಟ್ ಲೆವೆಲ್ಗೆ ನನ್ಗೆ ಅಷ್ಟು ಚೇಂಜಸ್ ಗೊತ್ತಾಗ್ತಿಲ್ಲ, ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ಅನ್ಸುತ್ತೆ. ನಾನು ವರ್ಕ್ಗೆ ಹೋಗ್ತಾ ಇದ್ದೀವಿ, ಟೈಮ್ ಇಲ್ಲ ಅಂತ ದಯವಿಟ್ಟು ಅನ್ಕೊಂಬೇಡಿ. ಮ್ಯಾಮ್ ಆಡಿಯೋ ಸ್ವಲ್ಪ ಲೆಂತ್ ಇದೆ, ನಾನು ಹೇಳ್ತೀನಿ. ಆದ್ರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಗ್ರಿಪ್ ಸಿಗುತ್ತೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. 4:44 ನೋಡ್ತಾ ಪ್ರಾಕ್ಟೀಸ್ ಮಾಡಿ ನಿದ್ದೆ ಮಾಡ್ತೀನಿ ನಾನು. ಅದನ್ನೇ ಹೇಳ್ತಾ ಇದ್ದೆ ನಾನು. 4:45 ಎದ್ದು ರೇಖೆ ಮಾಡ್ತೀನಿ ಮೇಡಮ್, ಕೈ ಇಟ್ಕೊಂಡು ಹಾಗೆ ನಿದ್ದೆ ಮಾಡಿರ್ತೀನಿ. ಹಂಗೆ ನಿದ್ದೆ ಮಾಡಿ ಮತ್ತೆ 7:30ಗೆಲ್ಲ ಎದ್ಬಿಡ್ತೀನಿ ಮೇಡಮ್. ನೀವ್ ಹೇಳಿದ್ರಲ್ಲ ಮೇಡಮ್, 1 ಚಕ್ರ ಎಲ್ಲಾದ್ರೂ ಕೈ ಇಟ್ರೆ ಸಾಕು, ಕನೆಕ್ಷನ್ಸ್ ತಗೊಳ್ತಾ ಇರ್ತಾರೆ. ಮೋಸ್ಟ್ಲಿ ಅದು ಅವ್ರದ್ದು ಸಮಸ್ಯೆ ಅಲ್ಲ, ನಂದು ಸಮಸ್ಯೆ. ಅದನ್ನ ಇನ್ನ ನಾನ್ ಕರೆಕ್ಟ್ ಮಾಡ್ಕೋಬೇಕು. ಮತ್ತೆ 7 ಚಕ್ರ ಆಗೋವರೆಗೂ ಯಾರು ಕೂಡ ನಿದ್ದೆ ಮಾಡಬಾರ್ದು. ಫಸ್ಟ್ ರೋಲ್ಸ್. ಇಲ್ಲ, ನನ್ಗೆ ತುಂಬಾ ಖುಷಿ ಆಗ್ತಿದೆ. ಇಷ್ಟ ಜನ ಬಂದಿದ್ದೀರಲ್ಲ. ನಾನು ಮ್ಯಾಮ್ ಅಂತಿದೆ 500 ಸೀಟಿಂಗ್ ಆಡಿಟೋರಿಯಂ ಮಾಡೋಣ ಮ್ಯಾಮ್ ನೆಕ್ಸ್ಟ್ ಟೈಮು, ಇದು ಸಾಕಾಗ್ತಿಲ್ಲ ನಮ್ಗೆ ಅಂತ ಅಂದ್ಬಿಟ್ಟು. ಪ್ರಾಕ್ಟೀಸ್ ಮಾಡಿ. ಫಸ್ಟ್ 1 ಥಿಂಗ್, ಇಟ್ಸ್ ನಾಟ್ ರೇಖಿ ಅಂತಾನೆ ಅಲ್ಲ, ಜೀವನದಲ್ಲಿ ನೀವು ಜೀವನ ನಡೆಸ್ಬೇಕಂದ್ರೆ ನಂಬಿಕೆ ಇರಬೇಕು. ನಂಬಿ ದೀಕ್ಷೆ ತಗೊಳ್ಳಿ, ಅವಾಗಲೇ ನಿಮ್ಗೆ ಚೇಂಜಸ್ ಕಾಣಿಸೋದು. ನಮ್ದಲ್ಲೇ ನೀವು ದೀಕ್ಷೆ ತಗೊಂಡ್ರೆ ನಿಮ್ಗೆ ಚೇಂಜಸ್ ಕಾಣಿಸಲ್ಲ. ಆಮೇಲೆ ಯಾವ ಫ್ಯಾನ್ಸಿ ಉಪ್ಪು ಹಾಕೊಂಡು ಸ್ನಾನ ಮಾಡ್ಕೊಳ್ಳಿ, ಗಂಜ ಹಾಕೊಂಡು ಸ್ನಾನ ಮಾಡ್ಕೊಳ್ಳಿ, ಇಲ್ಲ ಹಂಗ್ ಇಟ್ಕೊಳ್ಳಿ, ಕೈ ಹಿಂಗ್ ಇಟ್ಕೊಳ್ಳಿ, ಅದು ಇದು ಆ ತರ ಏನೂ ಇಲ್ಲ. ಚಿಕನ್ ತಿನ್ಬೇಡಿ, ಮಟನ್ ತಿನ್ಬೇಡಿ ಅಂತ. ನಾನು ತುಂಬಾ ಚಿಕನ್ ಇಷ್ಟ. 2 ವರ್ಷ ನನ್ನ ಚಿಕನ್ ಬಿಡಿಸಿದ್ದಾರೆ ಅವರು, ಕಳೆದ್ರು ನನ್ಗೆ. ಅದು ಮೇ ಬಿ 2 ವರ್ಷ ತಿನ್ನಂಗಿಲ್ಲ, ನೀನ್ ತಿಂದ್ರೆ ರೇಖಿ ಸಿಗಲ್ಲ ಅಂತ. ಬಿರಿಯಾನಿ ತಿಂದು ಕೈ ತೊಳ್ಕೊಂಡ್ ರೇಖೆ ರಿಸೀವ್ ಮಾಡಿದ್ರು ನೀರಂಗ್ ಹರಿಯುತ್ತೆ, ತಿಂದಲ್ಲೇ ಇಟ್ಕೊಂಡ್ರು ನೀರಂಗ್ ಹರಿಯುತ್ತೆ. ನಂಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಅಷ್ಟೇ ನಾನು ಹೇಳೋದು. ಯಾವ ಫ್ಯಾನ್ಸಿ ಯೂಟ್ಯೂಬ್ ನ ದಯವಿಟ್ಟು ನೋಡ್ಬೇಡಿ, ಪ್ಲೀಸ್ ನೋಡ್ಬೇಡಿ ಅಷ್ಟೇ.
ಮೇಡಮ್ ನಿಮ್ಮ ಮನೆ ರಮ್ಯಾ. ಫಸ್ಟ್ ಹೇಳಿ ನಮ್ಮ ಹೇಳಿ ಮೇಡಮ್ ನನ್ನ ನಿಮಗೆ ಹೆಸರು ರಮ್ಯಾ ಅಂತ. ನಾನು ಇಲ್ಲೇ ಬೆಂಗಳೂರಿಂದ, ಬಟ್ ನೇಟಿವ್ ಬಂದು ನಾನು ರಾಮನಗರ. ಬಟ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ನಾನು MSc ಮ್ಯಾಥಮೆಟಿಕ್ಸ್ ವಿತ್ BEd ಎಲ್ಲ ಲೆಕ್ಚರಿಂಗ್ ಫೀಲ್ಡಲ್ಲಿ ಇರೋದು. ಸ್ಪಿರಿಚುವಲ್ ಅಂದರೆ ನನಗೂ ಫಸ್ಟ್ ನಂಬ್ತಿರ್ಲಿಲ್ಲ. ಎಷ್ಟು ದುಡ್ಡು ಕಳ್ಕೊಂಡಿದ್ದೀನಿ ಅಂದರೆ, ಇವಾಗ ಒಂದೊಂದು ಕ್ಲಾಸ್ಗೆ 1 lakh ಕೊಟ್ಟು ಹೋಗಿದ್ದೀನಿ, ಒನ್ ಡೇಗೆ 10,000 ಕೊಟ್ಟು ಹೋಗಿದ್ದೀನಿ. ಅವ್ರುಗಳಿಂದ ಹೋಗಿ ಏನಾಗಿದೆ ಅಂದರೆ, ಬರೋ ನೆಗೆಟಿವ್ ಎಲ್ಲ ನಾನೇ ತುಂಬ್ಕೊಂಡು ಬಂದಿದ್ದೆ. ಆಕ್ಚುಲಿ ನಾನು ಮ್ಯಾಥಮೆಟಿಕ್ಸ್ ಅಂದ್ರೆ ಹೆಂಗಿರ್ತೀವಿ ಗೊತ್ತಲ್ಲ ನನಗೆ, ಮೈಂಡ್ ಆಗೇ ಇಲ್ಲ. ಬಟ್ ಆ ತರ ಇದ್ದು ಅವಳು ಈಗ ಏನಾದ್ರೆ ಅಂದ್ರೆ ಲೇಸಿನೆಸ್, ವರ್ಕ್ ಮಾಡಕ್ ಇಷ್ಟ ಇಲ್ಲ, ಇವಾಗ ಏನ್ತಿಗೆ ಸುಮ್ಮನೆ ಮನೇಲಿ ಇದ್ಬಿಡೋಣ, ಈ ತರ ಯಾವ ಲೆವೆಲ್ಗೆ ಬಂದ್ಬಿಟ್ಟೆ ಅಂದ್ರೆ ಬರೋ ನೆಗೆಟಿವ್ಸ್ ಎಲ್ಲ ನಾನೇ ತುಂಬ್ಕೊಂಡು ಬಂದೆ. ಬಟ್ ನಂಬ್ತಾ ಇರ್ಲಿಲ್ಲ ಯಾವ್ದು ಎಲ್ಲ. ಏನಾದ್ರು ಕ್ಲಾಸ್ ಅಂದ್ರೆ ಆಕ್ಚುಲಿ ಕ್ಲಾಸ್ ಬರೋ ಮುಂಚೆ, ಮ್ಯಾಮ್ ಕ್ಲಾಸ್ ಬರೋ ಮುಂಚೆ ಯಾರು ಬೇರೆಯವ್ರದ್ದು ರೇಖಿಗೆ ಜಾಯ್ನ್ ಆಗಿದ್ದೆ. ಅದೇನೋ ಗೊತ್ತಿಲ್ಲ, ಮತ್ತೆ ಮೇಡಮ್ ಒಂದು ಕ್ಲಾಸ್ ನೋಡಲಿಕ್ಕೆ ಇವರೇ ನನ್ ಕರೆಕ್ಟ್ ಅನ್ಸ್ತಾ ಐತೆ ಅಂದ್ಬಿಟ್ಟು ಮ್ಯಾಮ್ ಕ್ಲಾಸ್ ಜಾಯ್ನ್ ಆದೆ. ಬಟ್ ನಿಮ್ಗೆ ಗೊತ್ತಾಗ್ತಿಲ್ಲ, ನನ್ಗೆ ಇವಾಗ ನಿಂತಿದ್ದೀನಿ ಎಷ್ಟು ಚಕ್ರ ನಂದು ಬ್ಯಾಲೆನ್ಸ್ ಆಗ್ತಿದೆ ಅಂದ್ರೆ, ವೆರಿ ಫಸ್ಟ್ ಅಲ್ಲಿ ಬಂದು ಕೂತ್ಕೋತಾವಿಂದ ಹೇಳ್ತಾ ಇದೀನಿ, ತುಂಬಾ ರೊಟೇಟ್ ಆಗ್ತಿದೆ ಚಕ್ರಗಳು. ಆಲ್ 7 ಚಕ್ರಸ್ ತುಂಬಾ ವೈಬ್ರೇಟ್ ಆಗ್ತಿದೆ. ಬಟ್ ತುಂಬಾ ನಂಬಿ ನಾನು ಎಲ್ಲ, ಈಗ ನಮ್ಮ ಮೇಡಮ್ ಹೇಳಿದ್ರು ಎಲ್ಲೆಲ್ಲೋ ದುಡ್ಡುಗಳು, ನಾನು ತುಂಬಾ ಲಕ್ಷಗಳು, ಸಾವಿರಾರು ರೂಪಾಯಿ ಎಲ್ಲ ಲಕ್ಷಗಟ್ಟಲೆ ಕಳೆದಿದ್ದೀನಿ. ಬಟ್ ಮೇಡಮ್ ಎನರ್ಜಿ ತುಂಬಾ ಒತ್ತಿದೆ, ಎಲ್ಲರೂ ಒಳ್ಳೇದಾಗುತ್ತೆ. ಕರ್ಮ ಕ್ಲೆನ್ಸ್ ಆಗಿದ್ರೇನೆ ಇಲ್ಲಿ ಬರಕ್ ಸಾಧ್ಯ, ಅಷ್ಟಂತ ನೀವು. ಅಲ್ಲೇ ಮಾತಾಡಿ ಕುತ್ಕೊಂಡೆ ಮಾತಾಡಿ. ಮೊದಲು ಅನ್ನಪೂರ್ಣೇಶ್ವರಿ ತಾಯಿಗೆ ನಮಸ್ಕಾರಗಳು, ರೇಖಿ ತಾಯಿಗೆ ನಮಸ್ಕಾರಗಳು, ನನ್ನ ರೇಖಿ ಗುರುಗಳಿಗೆ ನಮಸ್ಕಾರಗಳು, ಇಲ್ಲಿ ಬಂದಿರೋ ಎಲ್ಲ ನನ್ನ ಚೈತನ್ಯ ಶಕ್ತಿಗಳಿಗೆ ನನ್ನ ನಮಸ್ಕಾರಗಳು ಕೊಂಡಿದ್ದೆ. ಅವಾಗ ನಾನು 400 ರೂಪಾಯಿ ಅಷ್ಟೇ ಫೀಸ್ ಕೊಟ್ಟಿದ್ದೆ ಮೇಡಮ್. ನಿಮ್ಮ ಹತ್ರ ಸುಳ್ಳೇನಿಲ್ಲ, ಖಂಡಿತ ನಾನು ಸತ್ಯ ಹೇಳ್ತಾ ಇದ್ದೀನಿ. ತಗೊಂಡಿದ್ದೆ. ಅವರು ಪ್ರಾಕ್ಟೀಸ್ ಮಾಡಿಸಿದ್ರು. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ 2 ದಿವಸ ಕೊಟ್ಟಿದ್ರು. ಮತ್ತೆ 3ನೇ ಡಿಗ್ರಿ ಇನ್ನೊಂದು 6 ತಿಂಗಳು ಬಿಟ್ಟು, 1 ವರ್ಷನೇನೋ ಬಿಟ್ಟು ಕೊಟ್ಟಿದ್ರು ಮೇಡಮ್ ನನಗೆ. ಅವಾಗ ನಂಗೆ 600 ರೂಪಾಯಿ ತಗೊಂಡಿದ್ರು ಮೇಡಮ್. ಅವರು ತಗೊಂಡಿದ್ರು. ನಾನು ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಓಡಾಡಿಕೊಂಡು ನಂದು ಎಲ್ಲ ಕೆಲಸ ಮಾಡ್ತಿದ್ದೆ. ನಾನು ಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ತುಂಬ ಚೆನ್ನಾಗಿದ್ದೆ, ಎಲ್ಲ ಕೆಲಸ ಮಾಡ್ತಿದ್ದೆ. ನನ್ನ ಕೆಲಸಗಳಲ್ಲೂ ಅಷ್ಟೇ ಮೇಡಮ್. ನಾನು ಆಫೀಸಲ್ಲಿ ಒಂದು ಫೈಲ್ ಇಟ್ಬಿಟ್ಟು, ಈ ಫೈಲ್ ಇಲ್ಲೇ ಇರಲಿ ತಾಯಿ, ರೇಖಿ ತಾಯಿ ಕಾಪಾಡಿ ಅಂದರೆ ಅದು ಅಲ್ಲೇ ಇರ್ತಿತ್ತು ಮೇಡಮ್. ಇವತ್ತು ನನ್ನ ಕೆಲಸ ನಾನು ಮುಗಿಸ್ಬೇಕು, ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ನಾನು ಸಿನ್ಸಿಯರಾಗಿ ಕೆಲಸ ಮಾಡಬೇಕು ಅಂದರೆ ಅವತ್ತು ಹಾಗೆ ಸಿನ್ಸಿಯರಾಗೆ ಕೆಲಸ ಮಾಡ್ಕೊಂಡು ಬರ್ತಿದ್ದೆ ಮೇಡಮ್. ನನಗೆ ನನ್ನ ಸರ್ವೀಸಲ್ಲಿ ನನಗೊಂದು ರಿಮಾರ್ಕ್ಸ್ ಇಲ್ದಾಗೆ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಚೆನ್ನಾಗಿದೆ. ನನ್ನ ಮಗ ಆಟ ಆಡೋಕ್ಕೆ ಹೋಗಿ ರೇಖಿ ಇದು ಕರೋನಾ ಕರ್ಕೊಂಡು ಬಂದು, ನನಗೆ ಕರೋನಾ ಬಂತು ಮೇಡಮ್. ಅವತ್ತಿಂದ ನಾನು ರೇಖಿ ಬಿಟ್ಬಿಟ್ಟೆ ಮಾಡೋದು. ಅವಾಗಿಂದ ನಂಗೆ ಈ ಥರ ಹುಷಾರು ತಪ್ಪಿಬಿಡ್ತು ಮೇಡಮ್. ನಾನು ಯೂಟ್ಯೂಬಲ್ಲಿ ನೋಡಿ ನಿಮ್ಮನ್ನ, ನಾನು ಈ ಬೇರೆ ಎಲ್ಲ ಸಿಗುತ್ತೆ ಯಾಕೆ ಸಿಗಲ್ಲ ಅಂತೇಳಿ ಮೊನ್ನೆ ಯೂಟ್ಯೂಬಲ್ಲಿ ನೋಡಿ ನಿಮ್ಮ ಹತ್ರ ರೇಖಿ ಫಸ್ಟ್ ಡಿಗ್ರಿ ದೀಕ್ಷೆ ತಗೊಂಡು ಮೊನ್ನೆ ಕಾರ್ಡ್ ಕಟಿಂಗ್ ಮಾಡಿಸ್ಕೊಂಡು ಈಗಿದ್ದೀನಿ. ಈಗ ಹುಷಾರಾಗಿದ್ದೀನಿ. ಇವತ್ತು ಇನ್ನೂ ಪೂರ್ತಿ ಹುಷಾರಾಗಿಲ್ಲ ಮೇಡಮ್. ತೋರಿಸಿದ್ದೆ ನನಗೆ. ಎಲ್ಲರೂ ರೇಖಿ ಪ್ರಾಕ್ಟೀಸ್ ಮಾಡಿ, ಖಂಡಿತ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಿಮ್ಮ ಮನೋಭಿಲಾಷೆಗಳೆಲ್ಲ ಈಡೇರುತ್ತೆ. ನಮ್ಮೆಲ್ಲರಿಗೂ ತಾಯಿ ಸಮಾನರಾಗಿರುವಂತರು ಪ್ರತಿಯೊಬ್ಬರು ಇದನ್ನ ಅಭ್ಯಾಸ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತುಂಬ ಹೃದಯದಿಂದ ನಮ್ಮ ಎಲ್ರಿಗೂ ಕೂಡ ಹಾರೈಸ್ತಾ ಇದ್ದಾರೆ. ಅವರಿಗೆ ಒಂದು ಚಪ್ಪಾಳೆಯನ್ನು ದಯವಿಟ್ಟು ಕೊಡಬೇಕು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಹರಿ ಓಂ. ನನ್ನ ಹೆಸರು ಪ್ರೀತೇಶ್ ಅಂತ. ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ. ನಾನು ಸ್ವಾಮಿ ವಿವೇಕಾನಂದ ಫಾಲೋವರ್. ಟು ಬಿ ಫ್ರ್ಯಾಂಕ್, ಹೆಂಗೆ ಅಂತ ಹೇಳಿದ್ರೆ, ನನಗೊಂದು 6 ತಿಂಗಳಿಂದ ನನಗೆ ಕೆಲಸನೇ ಇರಲಿಲ್ಲ. ನನಗೆ ಜನವರಿ 14ನೇ ತಾರೀಕು 15ನೇ ತಾರೀಕು ಅಷ್ಟೊತ್ತಿಗೆ, ಅದಕ್ಕಿಂತ ಮುಂಚೆ ನಾನು ಒಬ್ಬರ ಹತ್ರ ವರ್ಕ್ ಮಾಡ್ತಾ ಇದ್ದೆ. ನಾನು ಮೋಸ ಮಾಡಿಬಿಟ್ಟು ಸಡನ್ನಾಗಿ ಕೆಲಸಕ್ಕೆ ಬೇಡ ಅಂತ ಹೇಳೋದು. ನಾನು ಆ್ಯಕ್ಚುಲಿ ಸರ್ವಿಸ್ ಓರಿಯೆಂಟೆಡ್ ಮೈಂಡಿಂದ ಅವ್ರ ಜೊತೆ ಕೆಲಸ ಮಾಡ್ತಿದ್ದು, ಒಳ್ಳೆ ಕಡೆ ಕೆಲಸ ಮಾಡ್ತಿದ್ರು ಕೂಡ ಇಲ್ಲಿ ಅಂತ ಅವ್ರ ಜೊತೆ ಜಾಯ್ನ್ ಆಗಿದೆ. ಬಟ್ ಕೆಲಸ ಬಿಟ್ಟ ಮೇಲೆ ನನ್ನ ವೈಫ್ ಪ್ರೆಗ್ನೆಂಟ್ ಇದ್ದು, ಸೊ ಹೆಚ್ಚು ಕಮ್ಮಿ ಫೆಬ್ರವರಿ ಮಾರ್ಚಲ್ಲಿ ಡೆಲಿವರಿ ಇತ್ತು. ಸೊ ಹಾಗಾಗಿ ಸಣ್ಣ ಪುಟ್ಟ ಇಂಟರ್ವ್ಯೂ ಎಲ್ಲ ಕೊಡ್ತಾ ಇದ್ದೆ. ಎಲ್ಲೋದ್ರು ಕೂಡ ನಾನು MBA ಔಟ್ಪುಟ್ ಮತ್ತು ಇಂಡಸ್ಟ್ರಿಯಲ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ, BBA ಮಾಡಿದ್ದೀನಿ, ದೊಡ್ಡ MNCಗಳಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲ ಕಡೆನೂ
ವರ್ಕ್ ಮಾಡಿದ್ದೀನಿ. ಎಲ್ಲೇ ಇಂಟರ್ವ್ಯೂ ಕೊಟ್ಟರು ಕೂಡ ಎಲ್ಲರೂ ಕೂಡ ಒಂದೇ ಮಾತು ಹೇಳ್ತಾ ಇದ್ದಿದ್ದು, ನಿಮ್ಮ ಡಿಗ್ರಿ ತುಂಬ ಜಾಸ್ತಿ ಇದೆ ಮತ್ತು ನೀವು ತುಂಬ ಎಕ್ಸ್ಪೀರಿಯನ್ಸ್ ಇದ್ದೀರಿ, ನಿಮಗೆ ಕೆಲಸ ಕೊಡೋಕ್ಕಾಗಲ್ಲ ಅಂತ. ಸೊ ಶಿವರಾತ್ರಿ ದಿನ ನನಗೆ ನನ್ನ ವೈಫ್ ಗಂಡು ಮಗುಗೆ ಜನ್ಮ ಕೊಟ್ಟರು. ಅದ್ರ ನಂತರ ಕಂಟಿನ್ಯೂಸ್ ಆಗಿ ಎಷ್ಟೇ ಇಂಟರ್ವ್ಯೂ ಕೊಟ್ಟರು ಕೂಡ ಎಲ್ಲೋದ್ರೂ ಕೂಡ ನಾನು ಇದುವರೆಗೂ ನನ್ನ ಲೈಫಲ್ಲಿ ಎಲ್ಲೂ ಕೂಡ ಇಂಟರ್ವ್ಯೂ ಫೇಲ್ ಅಂತ ಆಗೇ ಇಲ್ಲ. ಎಲ್ಲೇ ಹೋದ್ರೂ ಕೂಡ ಇಂಟರ್ವ್ಯೂ ಪಾಸ್ ಆಗ್ತೀನಿ, ಎಲ್ಲ ಚೆನ್ನಾಗಾಗುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸೇ ನಿಮ್ಮದಕ್ಕೆ ನನ್ನ ಕಡೆ ಕೆಲಸ ಕೊಡೋಕ್ಕಾಗಲ್ಲ ಅಂತ. ನಿಜ ಹೇಳ್ತೀನಿ, 6 ತಿಂಗಳು 2 ಜನ ಮಕ್ಕಳಿದ್ದಾರೆ, ಮದುವೆ ಆಗಿದೆ, ಮನೆ ಇದೆ, ಸಾಲಗಳಿದೆ, ಎಲ್ಲ ಇದ್ರೂ ಕೂಡ ಎಲ್ಲೂ ಕೂಡ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇರೆ ಇನ್ಯಾರಾಗಿ ಗ್ಯಾರಂಟಿ ಸುಸೈಡ್ ಮಾಡ್ಕೊಂಡಿರೋನು ಅಂತ ಅನ್ಕೊಳ್ತೀನಿ. ನನ್ನ ಹತ್ರ ₹1 ಕೂಡ ಕರೆಕ್ಟಾಗಿ ದುಡ್ಡು ಕೂಡ ಇರಲಿಲ್ಲ. ಇದಕ್ಕಿದಾಗ ನನ್ನ ತಮ್ಮನ ಫ್ರೆಂಡು ನಾನು ಒಂದಿನ ಕಾಲ್ ಮಾಡಿ, ನಾವೆಲ್ಲರೂ ಸೇರ್ಕೊಂಡು ಒಂದು NGO ರನ್ ಮಾಡ್ತೀವಿ, ಸಮಾನ ಮನಸ್ಕರೆಲ್ಲ ಸೇರಿಕೊಂಡು. ಸೊ ಹಾಗಾಗಿ ಸ್ವಲ್ಪ ಸೇವೆ ಎಲ್ಲ ಮಾಡೋದ್ರಿಂದ ನನ್ನ ತಮ್ಮನ ಫ್ರೆಂಡ್ ನಾನು ಕಾಲ್ ಮಾಡಿದಾಗ ಇನ್ನೊಂದು ರೇಖಿದೊಂದು ಮೆಸೇಜ್ ನೋಡಿದ್ದೀನಿ ಅಣ್ಣ, ಇಬ್ಬರು ಸೇರಿಕೊಂಡು ಒಂದು ದೀಕ್ಷೆ ತಗೋಣ ಅಂತ. ನಂಗೆ ಅವ್ನು ಹೇಳಿದ ಕೂಡಲೇ ಅವ್ನು ಆಯ್ತಪ್ಪ ಅಂತ ಹೇಳಿದ್ರೆ, ಬಟ್ ಫಸ್ಟ್ ಒಬ್ವಿಯಸ್ಲಿ ಸ್ಟಾರ್ಟಿಂಗಿಂದ ಕೆಲಸ ಇಲ್ಲ ಅಂದರೆ ದುಡ್ಡು ಇಟ್ ಮ್ಯಾಟರ್ಸ್ ಅಲಾಟ್. ಸೊ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ, ಅಣ್ಣ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಒಂದೇ ಒಂದು ರಿಕ್ವೆಸ್ಟ್ ಬಂದು ಏನಂದ್ರೆ, ನಾನು ನಿಮಗೋಸ್ಕರ ಪೇ ಮಾಡ್ತೀನಿ, ನೀವು ನಿಮ್ಮ ಹತ್ರ ಕೊಡಬಾರ್ದು ಅಂತಂದ್ರೆ. ಅದಕ್ಕೆ ಆಯ್ತಪ್ಪ ಅಂತ ಒಪ್ಕೊಂಡೆ. ಜಾಯ್ನ್ ಆಗಿದ್ದಿನ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಸರ್ ಅನ್ಸುತ್ತೆ ಮೋಸ್ಟ್ಲಿ ರವೀಶ್ ಅಂತ ನನ್ನ ತಮ್ಮನ ಫ್ರೆಂಡ್ ಹೆಸರು ರವೀಶ್ ಅಂತ, ಅವ್ರನ್ನು ಇವ್ರಿಗೆ ಕಾಲ್ ಮಾಡಿದ್ದೀನಿ ಸರಿಗೆ ಕಾಲ್ ಮಾಡಿಬಿಟ್ಟು ಅದೇ ಹಿಂಗೆ ಬರ್ತಾರೆ ಅಂತ ಹೇಳಿ. ಬಟ್ ಆಮೇಲೆ ಮತ್ತೆ ನಾನು ಮಾತಾಡಿದೆ, ನಾನು ಬರೀ ಇನ್ಫಾರ್ಮೇಶನ್ ಮಾತ್ರ ತಗೊಂಡೆ, ಮತ್ತೆ ಮಾಡಲಿಲ್ಲ. ಸರ್ ಅವ್ರಿಗೆ ಒಂದು ಮೆಸೇಜ್ ಹಾಕಿ ವಾಯ್ಸ್ ಮೆಸೇಜ್ ಹಾಕಿದ್ರು, ಅವ್ರಿಗೆ ದಯವಿಟ್ಟು ಜಾಯ್ನ್ ಆಗಕ್ಕೆ ಹೇಳಿ, ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ. ಸರ್ ನಮ್ಗೆ ಇರ್ಬೋದು ನಿಮಗೆ, ಅವ್ರು ಯಾಕೆ ಅಂತ ಹೇಳಿದ್ರು ಅಂತ ನಂಗೆ ನಿಜ ಇವತ್ತಿನ ತನಕ ಗೊತ್ತಿಲ್ಲ. ಆ ಪ್ರಾಬ್ಲಮ್ ಅವ್ರಿಗೆ ಹೆಂಗೆ ರಿಯಲೈಸ್ ಆಯ್ತು ಅಂತ ನಂಗೆ ದೇವರಾಣಿ ಇವತ್ತಿನ ತನಕ ನಂಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅವ್ರು ನಾನು ಫಸ್ಟ್ ಟೈಮ್ ಕಾಲ್ ಮಾಡಿರೋದು, ನನ್ನ ತಮ್ಮನ ಫ್ರೆಂಡು ಕೂಡ ರವೀಶ್ ಕೂಡ ಫಸ್ಟ್ ಟೈಮ್ ಕಾಲ್ ಮಾಡಿರೋದು. ನಾವು ನನಗೆ ಫಾರ್ವರ್ಡ್ ಮಾಡ್ದ, ಅಣ್ಣ ಈ ಥರ ಅವ್ರಿಗೇನೋ ತುಂಬ ಪ್ರಾಬ್ಲಮ್ ಇದೆ ಅಂತ ಹಾಕ್ಯಾರೆ ಅಂತ ಹಾಕ್ದ. ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅನ್ನೋದು ನಂಗೆ ಇವತ್ತಿನ ತನಕ ನಂಗೆ ಗೊತ್ತಿಲ್ಲ. ಸೊ ಫೈನಲಿ ಅವನ ಕಡೆಯಿಂದಲೇ ರಿಜಿಸ್ಟ್ರೇಷನ್ ಆಗಿದ್ದು ಕೂಡ, ಅದಾಗಿ ರಿಜಿಸ್ಟ್ರೇಷನ್ ಆಗಿ 1 ವೀಕಲ್ಲಿ ನೀವು ನಂಬ್ತಿರಲ್ಲ, ಎಲ್ಲ ಇಂಟರ್ವ್ಯೂಸ್ ಕೊಟ್ಟು ಎಲ್ಲ ಕಡೆನೂ ಸೆಲೆಕ್ಟ್ ಆಗಿ ಆಬ್ವಿಯಸ್ಲಿ ಫ್ರಸ್ಟ್ರೇಟ್ ಆಗೋಗಿದ್ದೆ. ಯಾವುದೋ ಒಂದು ರೆಸ್ಯೂಮ್ ಫಾರ್ವರ್ಡ್ ಮಾಡಿದ್ದೆ, ಬನ್ನಿ ಅಂತ ಹೇಳಿದ್ರು. ನೀವು ನಂಬ್ತಿರಲ್ಲ, ಶೂಸ್ ಹಾಕಿದ್ದೆ, ಸಾಕ್ಸ್ ಹಾಕಿರಲಿಲ್ಲ, ಪ್ಯಾಂಟ್ ಶರ್ಟಿಗೆ ಬೆಲ್ಟ್ ಕೂಡ ಹಾಕಿರಲಿಲ್ಲ. ಯಾಕಂದ್ರೆ ಫ್ರಸ್ಟ್ರೇಟ್ ಆಗೋಗಿದೆ, ನನಗೆ ಇದು ಆಗಲ್ಲ, ಸುಮ್ಮನೆ ಹೋಗೋದು ಬರೋದಲ್ಲ ಅಂತ. ಅಲ್ಲಿಗೆ ಹೋದರೆ ದೀಕ್ಷೆ ಆಗಿತ್ತು ಮೇಡಮ್, ದೀಕ್ಷೆ ಆಗಿ ಸ್ವಲ್ಪ ದಿನ ಆಗೋಗಿತ್ತು, ಅಭ್ಯಾಸ ಮಾಡ್ತಾ ಇದ್ದೆ. ಅಲ್ಲಿಗೆ ಹೋದರೆ ನೀವು ನಂಬ್ತಿರಲ್ಲ, ಅಲ್ಲಿರೋಂಥ ಪ್ರಿನ್ಸಿಪಲ್ ಮೇಡಮು ಕೈ ಮುಗಿದ್ಬಿಟ್ಟು ನನಗೆ ನೀವು ದಯವಿಟ್ಟು ಜಾಬಿಗೆ ಬನ್ನಿ ಅಂತ, ದಯವಿಟ್ಟು ಜಾಬಿಗೆ ಬನ್ನಿ. ದೊಡ್ಡ ಯಾರೋ ಪ್ರಿನ್ಸಿಪಲ್ ಮೇಡಮ್ ನೀವು ಜಾಬಿಗೆ ಬನ್ನಿ ಅಂತ ಕೈ ಮುಗ್ದು ರಿಕ್ವೆಸ್ಟ್ ಮಾಡಿದ್ರು. ನಂಗೆ ಅದಾದ್ಮೇಲೆ 3 ಆಫರ್ಸ್ ಬಂತು. ಬಟ್ ಇವ್ರು ಮೇಡಮ್ ತುಂಬ ರಿಕ್ವೆಸ್ಟ್ ಮಾಡೋದು ಅನ್ನೋದಕ್ಕಿಂತ ಐ ನಾಟ್ ಗ್ರೀಡಿ. ಆ್ಯಕ್ಚುಲಿ ದುಡಿಯೋದೇ ನನಗೆ ಆಸಕ್ತಿನೇ ಇಲ್ಲ. ಬೇರೆ ಕಡೆ MNC ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದು ಬಿಟ್ಬಿಟ್ಟು ನಾನು ಊರಿಗೆ ಹೋಗ್ಬಿಟ್ಟು ಸೇವೆ ಮಾಡ್ತಿರೋದು. ಸೊ ಕಡಿಮೆ ದುಡ್ಡಾದರೂ ಕೂಡ ಪರವಾಗಿಲ್ಲ, ಮೇಡಮ್ ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡೋದಲ್ಲ ಅನ್ನೋದಕ್ಕೋಸ್ಕರ ಅದೇ ಸರಿ, ನಾನು ವೆರಿ ಹ್ಯಾಪಿ ಅಂತ ಆ್ಯಕ್ಚುಲಿ. ಮತ್ತು ಅಭ್ಯಾಸ ಮಾಡಬೇಕಾದ್ರೆ ನನಗೆ ಅನುಭವಗಳಾಗಿದೆ. ಆ್ಯಕ್ಚುಲಿ ಫಸ್ಟ್ ಡೇನೇ ಮೇಡಮ್ ದೀಕ್ಷೆ ಕೊಡ್ತಾ ಇರೋಕ್ಕೆ ನಾನು ಕೂಡ ಮಾತಾಡ್ಬೇಕಾದ್ರೆ ಕೂಡ ಹೇಳಿದೆ, ಇದ್ದಕ್ಕಿದ್ದಂಗೆ ಮೇ ಬಿ ನೆಗೆಟಿವಿಟೀಸ್ ಜಾಸ್ತಿ ಇತ್ತು ನನಗೆ. ಎಲ್ಲ ಆಗಿತ್ತು, ಕಂಟಿನ್ಯೂ ಆಗಿತ್ತು. ನಾನು ಮೇಡಮ್ ಕಂಡುಬಿಡ್ಬಾರ್ದು ಅಂತ ಹೇಳಿದ್ರು. ತಾನಾಗೆ ಬರ್ತಾ ಇದ್ದಿದ್ದು ಅಷ್ಟು ರೆಕಾರ್ಡಿಂಗ್ ಮೊಬೈಲ್ ಆಫ್ ಆಗಿತ್ತು. ಯಾಕೆ ಆಫ್ ಆಗಿತ್ತು ಅಂತ ನಂಗೆ ಮತ್ತೆ ಕೂಡ ನಾನು ಮೇಡಮಿಗೆ ಹೇಳಿದೆ. ನಾನು ಯಾಕೆ ಆಫ್ ಆಯಿತು ಅಂತ ನಂಗೆ ಗೊತ್ತಿಲ್ಲ. ಕಣ್ಣು ಬಿಡಬೇಡ ಅಂತ ಬೇರೆ ಹೇಳಿದೆ, ನನಗೆ ಏನೂ ಕೇಳಿಸ್ತಾನೂ ಇಲ್ಲ. ನಾನು ಎಲ್ಲರೂ ಮೇ ಬಿ ಟ್ರಾನ್ಸ್ಲೇಟ್ ಏನಾರು ಹೋಗಿದ್ದೀನಿ, ನನಗೆ ಏನಂತನೂ ಗೊತ್ತಾಗ್ತಾ ಇಲ್ಲ ಅಂತ. ನನಗೆ ಆಗಿದ್ದಾಗಲಿ ಅಂತ ಗಟ್ಟಿ ಮನ್ಸು ಮಾಡಿ ಕಂಡುಬಿಟ್ಟೆ, ನೋಡಿ ಆಫ್ ಆಗಿಬಿಟ್ಟಿತ್ತು. ಬಟ್ ಅಂತ ಮತ್ತೆ ಆನ್ ಮಾಡಿ ನೋಡ್ದೆ ಅಂದರೆ ಮೇಡಮ್ ತುಂಬ ಮುಂದೆ ಹೋಗಿರಲಿಲ್ಲ. ಆಮೇಲೆ ಕೇಳಿದಕ್ಕಿಲ್ಲ, ಕನೆಕ್ಟ್ ಆಗಿತ್ತು, ತೊಂದರೆ ಯೋಚನೆ ಮಾಡಬೇಡಿ ಅಂತ ಹೇಳಿದ್ವಿ. ಸೊ ತುಂಬ ಖುಷಿ ಆಯಿತು. ಇಷ್ಟು ಜನದ ಮುಂದೆ ಬಂದಿದ್ದೀನಿ. ಆ್ಯಕ್ಚುಲಿ ಬರೀ ಒಂದು 23-24 ಡೇಸ್ ಅಷ್ಟೇ ನಾನು ಅಭ್ಯಾಸ ಮಾಡಿರೋದು. ಮತ್ತು ಎಲ್ಲ ಥರ ನಾನು 3 ಟೈಮ್ಸ್ ಕೂಡ ಅಭ್ಯಾಸ ಮಾಡಿಲ್ಲ. ನಾನು ಎವ್ರಿ ಡೇ ಒಂದಿನೂ ಅಭ್ಯಾಸ ಬಿಟ್ಟಿಲ್ಲ. ಅಟ್ಲೀಸ್ಟ್ 1 ಟೈಮ್ ಅವರು ಅಭ್ಯಾಸ ಮಾಡಿದ್ದೀನಿ. ಸರಿ ಕೇಳಿದ್ದಕ್ಕೆ ಡಿಸ್ಕನೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ 100% ಬನ್ನಿ ಅಂತ ಹೇಳಿದ್ರು. ಆ ಬೇಸಿಸ್ ಮೇಲೆ ಬಂದಿದ್ದೀನಿ. ತುಂಬ ಧನ್ಯವಾದ. ಇಲ್ಲಿರೋರು ಎಲ್ಲರೂ ಕೂಡ ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಕೂಡ ನಿಮ್ಮ ಆಶೀರ್ವಾದ ಆಗಿದೆ. ಥ್ಯಾಂಕ್ ಯು.